ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ನಗರದ ವಿವಿಧೆಡೆ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಸುಮಾರು 6 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ವೆಚ್ಚದಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳು ನಡೆಯುತ್ತಾ ಇದ್ದು, ಅವುಗಳು ಬಹುತೇಕ ಕಳಪೆತನದಿಂದ ಕೂಡಿರುವ ಬಗ್ಗೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ನಗರೋತ್ಥಾನ 3ನೇ ಹಂತದ 6 ಕೋಟಿ ರೂಪಾಯಿಗಳ ಈ ಕಾಮಗಾರಿಗಳಿಗೆ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಚಾಲನೆ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಮಾತನಾಡಿದ್ದ ಅವರು, ಕಾಮಗಾರಿ ಗುಣಮಟ್ಟದಿಂದ ನಡಿಬೇಕು, ಒಂದೊಮ್ಮೆ ಗುಣಮಟ್ಟದಿಂದ ಕೂಡಿರದಿದ್ರೆ ಆ ಬಗ್ಗೆ ದೂರು ಬಂದರೆ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಶಾಸಕರ ಮಾತಿಗೂ ಕೂಡ ಕಿಮ್ಮತ್ತು ಇಲ್ಲದ ರೀತಿಯಲ್ಲಿ ಗುತ್ತಿಗೆದಾರರು ನಗರೋತ್ಥಾನ ಕಾಮಗಾರಿಯನ್ನ ಕಳಪೆತನದಿಂದ ನಡೆಸ್ತಾ ಇರುವುದು ಬಯಲಿಗೆ ಬಂದಿದೆ. ನಗರೋತ್ಥಾನ ಯೋಜನೆ ಅಡಿಯಲ್ಲಿ ನಗರದಲ್ಲಿ ಹಲವಾರು ರಸ್ತೆಗಳ ಡಾಂಬರೀಕರಣ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಅವುಗಳಲ್ಲಿ ಗಾಂಧಿನಗರ, ಮಾರುತಿನಗರ, ಬಸವೇಶ್ವರ ನಗರ, ಲೆನಿನ್ ರೋಡ್, ಹಳೆ ದಾಂಡೇಲಿ ರಸ್ತೆಗಳು ಸೇರಿ ಕೆಲವೆಡೆ ಕೆಲಸಗಳು ನಡೀತಾ ಇದೆ. ವಿಶೇಷವಾಗಿ ಗಾಂಧಿನಗರದಲ್ಲಿ ನಡೆದ ರಸ್ತೆ ಕಾಮಗಾರಿಯಂತೂ ಸಂಪೂರ್ಣವಾಗಿ ಕಳಪೆತನದಿಂದ ಕೂಡಿದೆ. ಗೋಡೆಗೆ ಬಣ್ಣ ಹಚ್ಚುವ ಸಂದರ್ಭದಲ್ಲಿ ಬಣ್ಣವನ್ನ ಸ್ಪ್ರೇ ಮಾಡಿದ ರೀತಿಯಲ್ಲಿ ರಸ್ತೆಗೆ ಡಾಂಬರ್ ಅನ್ನ ಸ್ಪ್ರೇ ಮಾಡಲಾಗ್ತಾ ಇದೆ ಎಂದು ಸಾರ್ವಜನಿಕರು ಆಕ್ಷೇಪಿಸಿದ್ದಾರೆ. ಕಾಮಗಾರಿಯ ಯಾವ ನಿಯಮವನ್ನು ಕೂಡ ಗುತ್ತಿಗೆದಾರರು ಅನುಸರಿಸ್ತಾ ಇಲ್ಲ. ಯಾವ ಪ್ರಮಾಣದಲ್ಲಿ ಡಾಂಬರ್ ಹಾಗೂ ಕಡಿಯನ್ನ ಹಾಕಬೇಕು ಆ ಪ್ರಮಾಣದಲ್ಲಿ ನಿರ್ವಹಿಸ್ತಾ ಇಲ್ಲ ಎನ್ನುವುದು ಸಾರ್ವಜನಿಕರ ದೂರಾಗಿದೆ. ಈಗಾಗಲೇ ನಗರದಲ್ಲಿ ಹಲವು ರಸ್ತೆಗಳು ಹೊಂಡಮಯವಾಗಿದೆ. ಸಾರ್ವಜನಿಕರು ಇದರಿಂದ ವರ್ಷಾನುಗಟ್ಟಲೆ ಪರಿತಪಿಸಿದ್ದಾರೆ. ಆ ಹೊಂಡಗಳನ್ನ ಮುಚ್ಚಿ ರಸ್ತೆ ಡಾಂಬರೀಕರಣ ಮಾಡಬೇಕಾದದ್ದು ಗುತ್ತಿಗೆದಾರ ಕರ್ತವ್ಯ. ಆದರೆ ಆ ಹೊಂಡಗಳಿಗೆ ಕಾಟಾಚಾರಕ್ಕೆ ಕಡಿಗಳನ್ನ ತುಂಬಿ ಕಡಿಗಳ ಮೇಲೆ ತೇಪೆ ಹಚ್ಚುವ ರೀತಿಯಲ್ಲಿ ಡಾಂಬರ್ ಅನ್ನ ಸ್ಪ್ರೇ ಮಾಡಿ ಅದರ ಮೇಲೆ ತೆಳುವನ್ನ ಡಾಂಬರ್ ಅನ್ನ ಹೊದಿಸಲಾಗ್ತಾ ಇದೆ. ಇನ್ನು ಡಾಂಬರೀಕರಣ ಮಾಡಿದ ರಸ್ತೆಯ ಇಕ್ಕೆಲೆಗಳಲ್ಲಿಯೂ ಕೂಡ ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳನ್ನ ನಡೆಸ್ತಾ ಇಲ್ಲ. ಹೊಂಡವಿದ್ದ ಸ್ಥಳದಲ್ಲಿ ಹಾಕಿದ ಕಡಿ ಹಾಗೆಯೇ ಮತ್ತೆ ಎದ್ದು ಹೋಗುವ ಸ್ಥಿತಿಯಲ್ಲಿ ಇದೆ. ಹಾಕಿದ ಡಾಂಬರ್ ಕೂಡ ಕೈಯಲ್ಲಿ ಕಿತ್ತು ಹಾಕಿದ್ರೆ ಕಿತ್ತು ಹೋಗುವ ಸ್ಥಿತಿಯಲ್ಲಿ ಇದೆ. ಮಳೆಗಾಲಕ್ಕೂ 1 ತಿಂಗಳು ಮೊದಲು ಮಾಡುವ ಈ ಕಳಪೆತನದ ರಸ್ತೆ ಈ ಮಳೆಗಾಲದಲ್ಲಿಯೇ ತನ್ನ ಗಟ್ಟಿತನವನ್ನ ಉಳಿಸಿಕೊಳ್ಳುವುದು ಕಷ್ಟ ಎಂಬಂತಾಗಿದೆ. ಬಹುತೇಕ ಈ ಮಳೆಗಾಲದ ಒಳಗಡೆ ಈ ರಸ್ತೆ ಮತ್ತೆ ಕೆಟ್ಟು ಹೋಗುತ್ತೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಲೆನಿನ್ ರಸ್ತೆಯಲ್ಲಿಯೂ ಕೂಡ ಡಾಂಬರೀಕರಣ ಕಾಮಗಾರಿ ನಡೀತಾ ಇದ್ದು, ಇಲ್ಲಿಯೂ ಕೂಡ ಕಾಮಗಾರಿಯ ನಿಯಮಗಳನ್ನು ಅನುಸರಿಸುತ್ತಲೇ ಎನ್ನಲಾಗ್ತಾ ಇದೆ. ಡಾಂಬರ್ ಅನ್ನ ತೆಳುವಾದ ಹೊದಿಕೆ ರೂಪದಲ್ಲಿ ಹಾಕಲಾಗ್ತಾ ಇದ್ದು, ಇದರ ಆಯಸ್ಸು ಕೂಡ ಬಹಳ ದಿನ ಬರ್ತಾ ಇಲ್ಲ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನು ವನಶ್ರೀ ನಗರ, ಗಣೇಶ ನಗರದಲ್ಲಾದ ಕಾಮಗಾರಿಯ ಗುಣಮಟ್ಟದ ಬಗ್ಗೆಯೂ ಕೂಡ ಜನದ ಅಸಮಾಧಾನವಿದೆ. ಕ್ಯಾಮರಾಮನ್ ಲತೀಶ್ ಚಾಟ್ಟ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.